ವಿಜಯಪುರದಿಂದ ಆರಂಭವಾದ ವಕ್ಫ್ ರಾದ್ಧಾಂತ ರಾಜ್ಯಾದ್ಯಂತ ವ್ಯಾಪಿಸಿದೆ. ಮನೆ ಆಯಿತು, ಜಮೀನುಗಳಾಯಿತು, ಈಗ ದೇವಸ್ಥಾನದ ಜಾಗವೂ ಕೂಡ ವಕ್ಫ್ ಆಸ್ತಿ ಅಂತ ಪಹಣಿಗಳಲ್ಲಿ ನಮೂದಾಗ್ತಾ ಇದೆ. ಹೀಗಾಗಿ ಸಹಜವಾಗಿ ಆಕ್ರೋಶಕ್ಕೆ ಗುರಿಯಾಗಿದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಮುಂದುವರೆದ ವಕ್ಫ್ ಕಿತಾಪತಿ. ಜಮೀನು ಮನೆಗಳ ಬಳಿಕ ದೇಗುಲಕ್ಕೂ ವಕ್ಫ್ ಎಂಟ್ರಿ. ವನದುರ್ಗ ದೇವಸ್ಥಾನದ 11 ಎಕರೆ ವಕ್ಫ್ ಆಸ್ತಿ. ರಾಜ್ಯಾದ್ಯಂತ ವಕ್ಫ್ ವಿವಾದ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಒಂದು ಕಡೆ ರಾಜ್ಯ ಸರ್ಕಾರ ವಕ್ಫ್ ನೋಟಿಸ್ ವಾಪಸ್ ಪಡೆಯುತ್ತೇವೆ ಎಂದು ಹೇಳ್ತಾ ಇದೆ. ಮತ್ತೊಂದೆಡೆ ದೇವಾಲಯಗಳ ಆಸ್ತಿಗಳ ದಾಖಲೆಗಳಲ್ಲಿ ವಕ್ಫ್ ಆಸ್ತಿ ಎಂದು ಉಲ್ಲೇಖ ಮಾಡುತ್ತಿದೆ. ಹೀಗಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಕ್ಫ್ ಬೋರ್ಡ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿ ವನದುರ್ಗ ದೇವಾಲಯದ ಟ್ರಸ್ಟ್ನ ಸುಮಾರು 11 ಎಕರೆ ಜಾಗ ವಕ್ಫ್ ಆಸ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ದೇಗುಲದ ಸಮಿತಿಯ ಸದಸ್ಯರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ನೂರಾರು ವರ್ಷಗಳಿಂದ ಪೂರ್ವಜರು ಈ ವನದುರ್ಗ, ಚೌಡೇಶ್ವರಿ ಹಾಗೂ ಗುಳಿಗ ದೈವಗಳ ಆರಾಧನೆ ಮಾಡಿಕೊಂಡು ಬರುತ್ತಿದ್ದೇವೆ. ಇದೀಗ ಅಧಿಕಾರಿಗಳು ಈ ದೇವಾಲಯದ ಜಾಗಕ್ಕೆ ಜುಮ್ಮಾ ಮಸೀದಿ, ಸುನ್ನಿ ನಗರೂರು ಮತ್ತು ವಕ್ಫ್ ಆಸ್ತಿ ಎಂದು ಉಲ್ಲೇಖ ಮಾಡಿರುವುದರಿಂದ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯದೆಲ್ಲೆಡೆ ವಕ್ಫ್ ಬುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ವನದುರ್ಗಿ ದೇವಾಲಯದ ಟ್ರಸ್ಟ್ಗೂ ಕೂಡ ಇದೀಗ ವಕ್ಫ್ ಬುದ್ಧ ಹಿಡಿದಿರತಕ್ಕಂಥದ್ದು. ಯಾಕಂದರೆ ಅನಾದಿ ಕಾಲದಿಂದಲೂ ನೂರಾರು ವರ್ಷಗಳಿಂದಲೂ ಕೂಡ ಇಲ್ಲಿಯ ಹಿಂದೂ ಬಾಂಧವರು ಒಂದಷ್ಟು ಇಲ್ಲಿಯ ದೇವಾಲಯಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿಕೊಂಡು ಹೋಗ್ತಾರೆ. ಇದು ಪೂರ್ವಜರು ಕೂಡ ಒಂದು ದೇವಾಲಯವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನೀವು ನೋಡ್ಬೋದು. ಹಳೆಯ ಕಾಲದ ಸುಮಾರು ನೂರಾರು ವರ್ಷಗಳದ ಹಿಂದಿನ ಈ ಒಂದು ಕಲ್ಲು, ಇದರಲ್ಲಿ ಹಳೆಗನ್ನಡ ಕೂಡ ಇದೆ. ಇಲ್ಲಿ ದೇವರು ಏನು ಚೌಡೇಶ್ವರಿ ದೇವರು ಅಂತ ಏನಿದೆ ಆ ದೇವರನ್ನು ಕೂಡ ಆರಾಧನೆಯನ್ನ ಮಾಡಿಕೊಂಡು ಕೂಡ ಬರ್ತಾ ಇದ್ದಾರೆ. ಆದರೆ ಇತ್ತೀಚಿನ ಕಳೆದ 3-4 ದಿನದ ಹಿಂದೆ ಇದು ವಕ್ಫ್ ಆಸ್ತಿಗೆ ಸೇರಿರ್ತಕ್ಕಂಥದ್ದು ಈ ಒಂದು ಪ್ರಾಪರ್ಟಿ ಅನ್ನೋದು ಕೂಡ RTCಯಲ್ಲಿ ಉಲ್ಲೇಖ ಆಗಿ ಬಂದಿರತಕ್ಕಂಥದ್ದು. ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೆ ಭಾಗ್ಯಗಳು, ಇದು ಲ್ಯಾಂಡ್ ಜಿಹಾದ್ ಅನ್ನೋ ಒಂದು ಗ್ಯಾರಂಟಿನ ರಾಜ್ಯಾದ್ಯಂತ ಈ ಕೆಲಸನ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಸರ್. 11 ಎಕರೆ ಸಂಗಮನಾಥ್ ಪಟೇಲ್ ಪೂವಯ್ಯ, ಅಬ್ದುಲ್ ಗನಿ, ಮೊಹಮ್ಮದ್ ಇಬ್ರಾಹಿಂ, ಮೊಹರಂ ದೇವರುಗಳ ಟ್ರಸ್ಟಿ ಅಂತ ಇದೆ ಸರ್ ಹಿಂದೆದು. ಆಯ್ತಾ, ಇದು ಹಿಂದೆ RTC. ಈಗಿನ RTC ತೆಗೆದ್ರೆ ಸರ್ ಜಾಮಿಯಾ ಮಸೀದಿ ಹಾಗೂ ವಕ್ಫ್ ಬೋರ್ಡ್ ಅಂತ ಇದೆ ಸರ್. ಇಡೀ ಪ್ರಾಪರ್ಟಿ ಇದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಸರ್. ಸುಮಾರು 16 ವರ್ಷಗಳ ಹಿಂದೆ ದೇವಸ್ಥಾನದ RTCಯಲ್ಲಿ ಸಂಗಮನಾಥ್ ಪಟೇಲ್ ಪೂವಯ್ಯ, ಅಬ್ದುಲ್ ಗನಿ, ಮೊಹಮ್ಮದ್ ಇಬ್ರಾಹಿಂ ದೇಗುಲದ ಟ್ರಸ್ಟಿ ಅಂತ ಇತ್ತು. ಆದರೆ ಈಗಿನ RTCಯನ್ನ ಪರಿಶೀಲನೆ ಮಾಡಲಾಗಿದ್ದು ಜುಮ್ಮಾ ಮಸೀದಿ, ಸುನ್ನಿ ನಗರೂರು ಮತ್ತು ವಕ್ಫ್ ಆಸ್ತಿ ಎಂದು ಉಲ್ಲೇಖಿಸಲಾಗಿದೆ. ಅಲ್ಲದೆ ದೇಗುಲದ ಜಾಗದಲ್ಲಿ ನೂರಾರು ವರ್ಷಗಳ ಹಿಂದೆ ಹಳೆಗನ್ನಡದಲ್ಲಿ ಬರೆದಿರುವ ಚೌಡೇಶ್ವರಿ ದೇವಾಲಯದ ಕಲ್ಲು ಇದ್ದು ಸಾವಿರಾರು ಸಂಖ್ಯೆಯ ಹಿಂದೂ ಬಾಂಧವರು ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿಕೊಂಡು ಬರ್ತಿದ್ದಾರೆ. ಆದ್ರೆ ಇದೀಗ ದೇವಾಲಯ ಜಾಗಕ್ಕೆ ವಕ್ಫ್ ಆಸ್ತಿ ಎಂದು ಉಲ್ಲೇಖ ಮಾಡಿರುವುದು ಎಷ್ಟು ಸರಿ ಎಂದು ಇಲ್ಲಿನ ಜನರು ಪ್ರಶ್ನೆ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ಇಲ್ಲಿ ಪೂಜೆ ನಡೀತಾ ಇದ್ದು, ಅದಕ್ಕೆ ಪುರಾವೆಗಳು ಇದೆ. ಆದ್ರೆ ಇತ್ತೀಚೆಗಿನ ಬೆಳವಣಿಗೆ ನೋಡ್ತಾ ನೋಡ್ತಾ ಯಾಕೋ ಇದಕ್ಕೆ ದಾರಿ ಎಲ್ಲ ಮಾಡಿ ಎಲ್ಲ ಆಯ್ತು. ಲಾಸ್ಟಿಗೆ ಬೇಲಿ ಹಾಕೋ ಸಂದರ್ಭದಲ್ಲಿ ಯಾಕೋ RTC ಒಮ್ಮೆ ನೋಡು ಚೆಕ್ ಮಾಡು ಅಂತಂದಾಗ ವಾಕ್ ಬೋರ್ಡ್ಗೆ ಸಂಬಂಧಪಟ್ಟಂತೆ RTCಯಲ್ಲಿ ನಾವು ಕಂಡಿದ್ವಿ. ಅದನ್ನು ನೋಡಿ ಸ್ವಲ್ಪ ಆಘಾತಗೊಂಡು ನಾವೆಲ್ಲ ಸೇರಿ ಇದಕ್ಕೇನಾದ್ರು ಒಂದು ಇದು ಮಾಡಬೇಕಲ್ಲ. ಅಂದರೆ ಈಗ ನಾವು ಸುಮ್ಮನೆ ಮತ್ತೆ ಮುಂದೆ ತುಂಬ ಕಷ್ಟ ಆಗುತ್ತೆ ನೋಡಿ. ನಮಗೆ ಈ ಜಾಗವನ್ನು ನಮಗೆ ಉಳಿಸಿಕೊಡಿ ಅಷ್ಟೇ ನಮ್ಮ ಒಂದಿದೆ. ಒಟ್ನಲ್ಲಿ ಕೊಡಗಿನಲ್ಲಿ ಈ ವಕ್ಫ್ ಭೂತ ಜನರನ್ನ ಬೆಂಬಿಡದೆ ಕಾಡುತ್ತಿದೆ. ರೈತರ ಜಮೀನು ಆಯ್ತು, ಶಾಲೆಗಳಾಯ್ತು, ಮನೆಗಳು ಆಯ್ತು. ಇದೀಗ ಹಿಂದೂ ದೇಗುಲದ ಜಾಗಕ್ಕೂ ವಕ್ಫ್ ಕಂಟಕ ಎದುರಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.